ಇನ್ನು ಇದೇ ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರನ್ಯಾ ರಾವ್ರ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ಗೂ ಕೂಡ ಸ್ಮಗ್ಲಿಂಗ್ ಕಂಟಕ ಸುತ್ತಕೊಳ್ತಾ ಇದೆ. ರನ್ಯಾ ರಾವ್ ಕೇಸ್ನಲ್ಲಿ ರಾಮಚಂದ್ರ ರಾವ್ ಹಸ್ತಕ್ಷೇಪವನ್ನ ಮಾಡಿದ್ದಾರೆ, ಮಲಮಗಳಿಗೆ ಸಹಾಯವನ್ನ ಮಾಡಿದ್ದಾರೆ ಅನ್ನುವಂತ ಚರ್ಚೆ ಇದೆ. ಈ ಹಿನ್ನೆಲೆಯಲ್ಲಿ ರಾಮಚಂದ್ರ ರಾವ್ ಅವರನ್ನ ಕಡ್ಡಾಯ ರಜೆಯ ಮೇಲೆ ಕಳುಹಿಸುವುದಕ್ಕೆ ಸಿದ್ಧತೆ ನಡೀತಾ ಇದೆಯಂತೆ. ಡಿಜಿಪಿಗೆ ಕಡ್ಡಾಯ ರಜೆ ನೀಡೋ ಬಗ್ಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಇವತ್ತೇ ಕಡ್ಡಾಯ ರಜೆಯ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ರಾಮಚಂದ್ರ ರಾವ್ ಅವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ IAS ಅಧಿಕಾರಿಗಳ ತಂಡದಿಂದ ಆಲ್ರೆಡಿ ತನಿಖೆ ಆರಂಭ ಆಗಿದೆ. ತನಿಖೆಗೆ ಆದೇಶವನ್ನ ಸರ್ಕಾರ ಮಾಡಿದೆ. ಇದೆಲ್ಲದರ ಮಧ್ಯೆ ಈಗ ಸರ್ಕಾರ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿರುವಂತಹ ಸರ್ಕಾರ ಈ ಪ್ರಕರಣದಿಂದ ಈಗ ರಾಮಚಂದ್ರ ರಾವ್ ಅವರನ್ನ ಈ ಪ್ರಕರಣ ನಡೆದು 2-3 ದಿನಗಳು ಜೋರಾಗಿ ಸದ್ದು ಮಾಡಿದಂತಹ ನಂತರದಲ್ಲಿ ಈಗ ಸದನದಲ್ಲೂ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ನಂತರದಲ್ಲಿ ಈಗ ಎಚ್ಚೆತ್ಕೊಂಡು ರಜೆ ಮೇಲೆ ಕಳಿಸೋಣ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಿದ್ದಾರಂತೆ. ರಾಮಚಂದ್ರ ರಾವ್ ಅವರಿಗೆ ಕಡ್ಡಾಯ ರಜೆಯನ್ನ ನೀಡಿ ಕಳುಹಿಸುವುದಕ್ಕೆ ಸದ್ಯ ಸರ್ಕಾರದ ಮಟ್ಟದಲ್ಲಿ ಗೃಹ ಇಲಾಖೆಯ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.